ಸಮುದ್ರ ವಂದಿಸುವಂತಹ ಕಾಲಕ್ಕೆ ನಿನ್ನ ಹುಟ್ಟಾಗಿ ಸಂರಕ್ಷಣೆ ಭರಿತೆಯಾಗಿರುವಂತಹ ನಿನಗೆ ಲಕ್ಷ್ಮೀ ಎನ್ನುವ ಶಿವನಾಮವನ್ನು ಮಾಡಿದವನು ಯಾರು ಅಂತ ಕೇಳಿದರೆ ಪರಮೇಶ್ವರ ದೇವಿ ಅಣ್ಣನ ಸ್ಥಳದಲ್ಲಿ ನಿಂತು ನಿನ್ನದೇಗಿತ್ತು ಜೀವನ ಪದ್ಧತಿಗೆ ಯಾರು ಬೇಕು ಅವರನ್ನು ಆರಿಸಿಕೋ ಎನ್ನುವ ಹಾಗೆ ಮಾತನ್ನೇ ಆಡಿಬಿಟ್ಟರೆ ಆ ಕಾಲಕ್ಕೆ ಸರಿಯಾಗಿ ತುಂಬಿದಂತಹ ಮರಣರಾಶಿಯ ಮಧ್ಯೆ ಲಕ್ಷ್ಮೀ ಸ್ವಯಂವರ ಮಂಟಪ ಸಿದ್ಧವಾಗಿ ನಿಂತಿರುವುದು ಸಭೆಯ ಮಧ್ಯಭಾಗಕ್ಕೆ ಬಂದಂತಹ ನೀವು ಸುರಾಸುರರು ಸರಿಯಾಗಿ ವೀಕ್ಷಣೆಯನ್ನು ಮಾಡಿ ಆ ಬಳಿಕ ನಗುಮುಖದ ಕುರಿತ ನನ್ನ ಬರಳಿಗೆ ಮಾರಣಿಕ್ಕಿದ ಒಳ್ಳೆ ಹೌದು ಸಂತೋಷ ಭರಿಸಿದ್ದೇನೆ ಆದಿ ಕಾಲಕ್ಕಾಗುವಾಗ ನಿನ್ನನ್ನು ಮಾತನ್ನು ಕೇಳಬೇಕಿರುವ ಹಾಗೆ ಗಮನಿಸ್ತಾ ಇದ್ದೇನೆ ಬೇರೆ ಅಲ್ಲ ನಿನ್ನ ಮನದೊಳಗೆ ಬೇರೆ ಆಸೆಗಳಿದ್ರೆ ಹೇಳಬಹುದು ಶ್ರೀ ಸಂದರ್ಭ ಯಾವ ಕಾರಣಕ್ಕೂ ನಿಮ್ಮನ್ನು ಬತ್ತಿ ಹೋಗುವುದಕ್ಕೆ ಅಸದಳ ಬಂತೆ ನಿಮ್ಮ ಸತಿಯಾಗುವಂತಹ ಸೌಭಾಗ್ಯ ಈ ಲಕ್ಷ್ಮಿಗೆ ದೊರಕಿತು ಅಂತ ಆದ್ರೆ ನಾನೇ ಧನ್ಯರು ಮಾನ್ಯರು ಅಂತ ಭಾವಿಸುತ್ತೇನೆ ಸ್ವಾಮಿ. ಮದುವೆಯಾದ ಹೊಸದಲ್ಲಿ ಗಂಡನಾದವನು ಬಯಸುವುದು ಏನು? ತನ್ನ ಹೆಂಡತಿ ತನ್ನ ಜೊತೆಯಲ್ಲಿ ಇರಬೇಕೆಂಬ ಹಾಗೆ ಹೆಂಡತಿಯಾದವಳು ಬಯಸುವುದು ಸದಾ ತನ್ನ ನಿನ್ನ ಜೊತೆಯಲ್ಲಿ ತಾನಿರಬೇಕೆಂಬ ಹಾಗೆ ಸೇವೆಯನ್ನು ಮಾಡುತ್ತಾ ಸಂತೋಷವಾಗಿರಬೇಕೆನ್ನುವಂತ ಆಸೆ ಅಂಬಲವು ನನಗುಂಟು. ಪತಿ ಅರ್ಧಾಂಗಿನಿಯಾದಂತಹ ಸತಿ ನಾನು ಲಕ್ಷ್ಮಿ ಲೋಕದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ದಯಾಗಿರಿಸಿಕೊಂಡಿ ಸ್ವಾಮಿ. ಲಕ್ಷ್ಮಿ ನಿನ್ನ ಜೊತೆಯಲ್ಲಿ ಹೇಳ್ತಾ ಇದ್ದ ಅಂತ ನಿನಗೆ ಸ್ಥಿರವಾದ ಸ್ಥಳ ಬೇಕು ತಾನೆ ಚಿಂತಿಸುವ ಅಗತ್ಯವೇ ಇಲ್ಲ. ಲಕ್ಷ್ಮಿ ಅಂತ ಹೇಳಿದ ಶ್ರೀ ಈ ಶ್ರೀಗೆ ಪತಿಯಾದ ಕಾರಣ ಶ್ರೀಪತಿ ಸೇರಿಸಿಕೊಂಡಿದ್ದೇನೆ. ಶ್ರೀಪತಿಯ ಹೃದಯ ಭಾಗದಲ್ಲಿ ಸ್ಥಳವನ್ನು ಕಟ್ಟಿಸಿಕೊಂಡಿದ್ದೇನೆ. ಇನ್ನು ಮುಂದೆ ಪ್ರಪಂಚಕ್ಕೆ ಲಕ್ಷ್ಮಿ ನಾರಾಯಣರಾಗಿ ಘೋಷಣವಾಗುವುದು.